ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಪಟ್ಟಣದ ಹಾಲಸ್ವಾಮಿ ವಿರಕ್ತ ಮಠದ ವತಿಯಿಂದ ಪ್ರತಿ ವರ್ಷದಂತೆ ರಂಜಾನ್ ಮಾಸದ ಪ್ರಯುಕ್ತ ಉಪವಾಸ ಆಚರಣೆ ಮಾಡುವ ಮುಸ್ಲಿಂ ಬಾಂಧವರಿಗೆ ಸೌಹಾರ್ದ ಇಫ್ತಿಯಾರ್ ಕೂಟವನ್ನು ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಚನ್ನಗಿರಿ ಪಟ್ಟಣದ ಎಲ್ಲಾ ಮಸೀದಿಗಳ ಕಮಿಟಿ ಅಧ್ಯಕ್ಷರು, ಸದಸ್ಯರು, ಮುಸ್ಲಿಂ ಮುಖಂಡರು, ಮುಸ್ಲಿಂ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ಹಾಗೂ ಮುಸ್ಲಿಂ ಬಾಂಧವರು ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಈ ಸೌಹಾರ್ದ ಇಫ್ತಿಯಾರ್ ಕೂಟದ ಕುರಿತು ಡಾಕ್ಟರ್ ನಿರಂಜನ ಬಸವ ಜಯಚಂದ್ರ ಸ್ವಾಮೀಜಿಯವರು ಹಾಗೂ ಕೇದಾರ ಮಠದ ಶ್ರೀಗಳು ಆಶೀರ್ವಚನ ನುಡಿದು ಸರ್ವಧರ್ಮ ಸಮಭಾವದ ಸಂದೇಶ ನೀಡಿದರು. ಮುಸ್ಲಿಂ ಸಮುದಾಯದ ಮುಖಂಡರಾದ ಅಮಾನುಲ್ಲಾ ಮಾತನಾಡಿ ಶ್ರೀಮಠದ ಈ ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ಅರ್ಪಿಸಿದರು. ಈ ಕಾರ್ಯಕ್ರಮದ ನಿರೂಪಣೆಯನ್ನ ಮುಸ್ಲಿಂ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಜಮೀಲ್ ಅಹಮದ್ ಉತ್ತಮವಾಗಿ ನೆರವೇರಿಸಿದರು. ನಂತರ ಎಲ್ಲ ಉಪವಾಸ ಆಚರಣೆ ಮಾಡಿರುವ ಎಲ್ಲ ಮುಸ್ಲಿಂ ಬಾಂಧವರಿಗೆ ಇಬ್ಬರು ಸ್ವಾಮೀಜಿಯವರು ಹಾಗೂ ಮಠದ ಭಕ್ತಾದಿಗಳು ತಮ್ಮ ಕೈಯಾರೆ ಭೋಜನ ಕೂಟ ನೆರವೇರಿಸಿ ಸಾಮಾಜಿಕ ಸಾಮರಸ್ಯ ಹಾಗೂ ಸರ್ವಧರ್ಮದ ಸಹೋದರತ್ವದ ಸಂದೇಶ ಸಾರೋದ್ರ ಮೂಲಕ ಅರ್ಥಪೂರ್ಣ ಕಾರ್ಯಕ್ರಮವನ್ನು ನೆರವೇರಿಸಿದರು. ಈ ವೇಳೆ ಅಮಾನುಲ್ಲಾ ಫಾಜಿಲ್, ಸರ್ದಾರ್ ಅನ್ವರ್, ಬದ್ರುದ್ದೀನ್, ಗೌಸ್ಪೀರ್, ಖುದ್ದೂಸ್, ರಹಮತ್ತುಲ್ಲಾ, ಇಮ್ರಾನ್, ತನ್ವೀರ್ ಹಾಗೂ ಇನ್ನಿತರರು ಹಾಜರಿದ್ದರು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ಚನ್ನಗಿರಿ. विरक्त मठ में आप लोग यहाँ पे आके बैठे हैं तो ये ऊपर वाला का मर्जी है. उनका मर्जी के बिना कुछ नहीं हो सकता है. जब तक उनका मर्जी रहेगा तभी हम हर काम कर सकते हैं, नहीं तो कुछ नहीं कर सकते. ये मठ ऐसा मठ है, हमारे जो बड़े गुरु जी श्री श्री जयदेव महास्वामी जी हर एक मुसलमान बांधव से ऐसे रहते थे कि तुम मेरे हो, तुम अपने हो, तुम मेरे बंधुत्व में हो के उतना नज़दीक से सब लोगों से मुलाकात करना, बातचीत करना. वो आपके एक मस्जिद का ओपनिंग था. उस वक्त अपने जयदेव महास्वामी जी कुरान शरीफ को मंगवा के उसको पढ़ के क्या है क्या नहीं करके पढ़ के मोहम्मद पैगंबर जी के बारे में भी पढ़ाई करके तब आके आपके जो ಈ ಒಂದು ಪವಿತ್ರವಾದ ರಂಜಾನ್ ಹಬ್ಬದಲ್ಲಿ ಉಪವಾಸ ಇರ್ತಕ್ಕಂಥ ದಾನ ಧರ್ಮಗಳನ್ನು ಅಳವಡಿಸತಕ್ಕಂಥ ಈಗೇನು ರಂಜಾನ್ ಹಬ್ಬದಲ್ಲಿ ಆಚರಣೆ ಮಾಡ್ತಿರೋ ಆ ಹಬ್ಬದಲ್ಲಿ, ಈ ಪವಿತ್ರವಾದ ರಂಜಾನ್ ಹಬ್ಬದಲ್ಲಿ ದಾಸೋಹ ಕಾರ್ಯಕ್ರಮದಲ್ಲಿ 12ನೇ ಶತಮಾನದಲ್ಲಿ ಜಗಜ್ಯೋತಿ ಬಸವಣ್ಣವರು ಜಾತಿಯಲ್ಲಿ ಭೇದ ಭಾವನೆಯನ್ನು ಸಾರಿಸಿದರು. ಅದಕ್ಕೆ ಯಶಸ್ವಿಯಾಗಿ ರಾಜಾರಾಮ್ ಮೋಹನ್ ರಾಯ್ ಪ್ರಯತ್ನಿಸಿದರು. 12ನೇ ಶತಮಾನದಲ್ಲಿ ಬಸವಣ್ಣವರು ಮಾಡಿರ್ತಕ್ಕಂಥ ಕಾರ್ಯವನ್ನು ಈ ಹಾಲಸ್ವಾಮಿ ಮಠ ನಿರಂತರವಾಗಿ ಜಾತ್ಯತೀತವಾಗಿ ಎಲ್ಲ ಧರ್ಮೀಯರು ಒಂದೇ ಬಸವಣ್ಣ